ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 5th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಟ್ಯಾಲಿ ಪ್ರೈಮ್ ERP ಅಂತ ಒಂದು ಪೇಪರ್ ಇದೆ ಅಲ್ವಾ ನಿಮಗೆ. ಸೊ ಆಪ್ಷನಲ್ ಪೇಪರು. ಸೊ ಈ ಪೇಪರ್ಗೆ ಸಂಬಂಧಪಟ್ಟಂತೆ ನಿಮ್ಮ ಅಂದರೆ ಸೀನಿಯರ್ನ ಇದು NEPಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುವಂಥದ್ದು. ಇದು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ 5th ಸೆಮಿಸ್ಟರ್ನ BComಗೆ ಪ್ರೀವಿಯಸ್ ಇಯರ್ ಪೇಪರ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಟ್ಯಾಲಿ ಪ್ರೈಮ್ ERP ತಗೊಂಡಿದ್ದೀರಾ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದು ಪ್ರೀವಿಯಸ್ ಇಯರ್ ಆಗಿರೋದ್ರಿಂದ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನು ಈಸಿಯಾಗಿ ತಿಳ್ಕೊಬೋದಾಗಿರುತ್ತೆ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡುವ. ನೋಡಿ ಗೈಸ್, ಮೊದಲನೇದಾಗಿ ಇದು ಸಹ 60 ಮಾರ್ಕ್ಸ್ಗೆ ಇರುವಂಥ ಪೇಪರು. ಇದಕ್ಕೂ ಸಹ ಡ್ಯೂರೇಷನ್ನು 2 hours. ಸೊ ಇನ್ನೊಂದು ಎಂಪ್ಲಾಯ್ಮೆಂಟ್ ಸ್ಕಿಲ್ ಅಂತ ಯಾವುದೋ ಇದೆಯಲ್ಲ, ಎಂಪ್ಲಾಯಬಿಲಿಟಿ ಸ್ಕಿಲ್, ಅದ್ರ ಬಗ್ಗೆನೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಪೇಪರ್ಗೆ ಸಂಬಂಧಪಟ್ಟಂತೆ MCQ ಕ್ವಶನ್ ಏನಿದೆ ಅದು ಮೊದಲು ತಿಳ್ಕೊಳ್ಳೋಣ ಬನ್ನಿ. ಸೊ ಇದೊಂದು ಸಹ 6 ಕ್ವಶನ್ನ ಕಂಪ್ಲೀಟಾಗಿ MCQ ಕ್ವಶನ್ನ ಅಟೆಂಡ್ ಮಾಡಬೇಕು. 2 ಮಾರ್ಕ್ಸು, 4 ಮಾರ್ಕ್ಸು, 12 ಮಾರ್ಕ್ಸಲ್ಲಿ ಸೊ 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದ್ರೆ MCQ ಕ್ವಶನ್ನು, ಇನ್ ಜನರಲ್ ದ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಫ್ರಮ್ ಅಂದರೆ ಫಿನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ ಆಪ್ಷನ್ನ ಕೊಟ್ಟಿರೋದು ನೋಡಿ. 1st April ಆಫ್ ದ ಇಯರು, ಸೊ 31st March ಆಫ್ ಎವರಿ ಇಯರು, ಆಲ್ ಆಫ್ ದೇಮ್ ಆರ್ ಥ್ರೂ, ನನ್ ಆಫ್ ದೀಸ್. ಇದಕ್ಕೆ ಆನ್ಸರ್ ನೋಡೋದಾದರೆ ನಮ್ಮ ಫಿನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 1st April ಆಫ್ ದ ಇಯರ್, ಅಂದರೆ ಎವ್ರಿ ಇಯರ್ ನಮ್ಮ 1st April ಸ್ಟಾರ್ಟ್ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ವಿಚ್ ಮೆನು ಅಪಿಯರ್ಸ್ ಆಫ್ಟರ್ ಸ್ಟಾರ್ಟಿಂಗ್ ಟ್ಯಾಲಿ ಫಾರ್ ದ ಫಸ್ಟ್ ಟೈಮ್. ಅಂದರೆ ಮೆನು ಅಪಿಯರಲ್ಲಿ ಯಾವಾಗ ಸ್ಟಾರ್ಟ್ ಆಗುವಂಥದ್ದು ಟ್ಯಾಲಿ ಪ್ರೈಮ್ ಫಸ್ಟ್ ಟೈಮ್ ಅಂತ ಹೇಳಿದ್ದಾನೆ. ಸೊ ಅದರಲ್ಲಿ ಅಂದರೆ ಟ್ಯಾಲಿ ಪ್ರೈಮಲ್ಲಿ ಫಸ್ಟ್ ಅಪಿಯರ್ ಆಗುವುದು ಯಾವುದು ಮೆನುನಲ್ಲಿ ಅಂದರೆ ಕೊಟ್ಟಿರೋ ನೋಡಿ. ಫಸ್ಟ್ ಒಂದು ಕಂಪನಿ ಇನ್ಫೋ, ಸೆಕೆಂಡ್ ಆಪ್ಷನ್ನು ಗೇಟ್ ವೇ ಆಫ್ ಟ್ಯಾಲಿ, 3ನೇದು ಡಿಸ್ಪ್ಲೇ, 4ನೇದು ನನ್ ಆಫ್ ದೀಸ್. ಸೊ ಇದಕ್ಕೆ ಮೊದಲನೇದಾಗಿ ನೋಡೋದಾದರೆ ನಮಗೆ ಸ್ಟಾರ್ಟಿಂಗ್ ಮೆನುನಲ್ಲೇ ಫಸ್ಟ್ ಬರುವಂಥದ್ದು ಕಂಪನಿ ಇನ್ಫೋ, ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ 3ನೇ ಕ್ವಶನ್ ನೋಡಿ, ವಿಚ್ ಒಪಿನಿಯನ್ ಈಸ್ ಯೂಸ್ಡ್ ಟು ಓಪನ್ ಕಂಪನಿ ಕ್ರಿಯೇಟೆಡ್ ಇನ್ ಟ್ಯಾಲಿ. ಅಂದರೆ ಫಸ್ಟ್ ಆಪ್ಷನ್ ಏನು ಬರುತ್ತಲ್ಲ, ಆಪ್ಷನ್ ಯೂಸ್ ಟು ಓಪನ್ ಕಂಪನಿ ಏನು ಮಾಡಿದ್ರೆ ಕ್ರಿಯೇಟ್ ಮಾಡಬೇಕಾದ್ರೆ, ಓಪನ್ ಕಂಪನಿ ಕ್ರಿಯೇಟ್ ಮಾಡಬೇಕಾದ್ರೆ ಟ್ಯಾಲಿಲಿ ಏನಂತ ಬರುತ್ತೆ ಅಂತ ನೋಡೋದಾದರೆ ಫಸ್ಟ್ ಆಪ್ಷನ್ ಕೊಟ್ಟಿರೋದು ನೋಡಿ, ಕ್ರಿಯೇಟ್ ಕಂಪನಿ, ಹಾಲ್ಟರ್ ಕಂಪನಿ, ಓಕೆ ಹಾಲ್ಟರ್, ನೆಕ್ಸ್ಟು ಸೆಲೆಕ್ಟ್ ಕಂಪನಿ, ನೆಕ್ಸ್ಟು ಶಟ್ ಕಂಪನಿ. ಅಂದರೆ ಆಲ್ಟರ್ ಅಂತ ಅಂದರೆ ಏನಪ್ಪ ಅಂತಂದರೆ ನಾವು ಟ್ಯಾಲಿ ಪ್ರೈಮಲ್ಲಿ ಕಂಪನಿನೇ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತೀವಲ್ಲ, ಆಲ್ಟರ್ ಆಪ್ಷನ್ನಲ್ಲಿ ನಾವು ಕಂಪನಿ ಕ್ರಿಯೇಟ್ ಮಾಡುವಂಥದ್ದು ಇಲ್ಲಿ ನಾವು ನೋಡ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಡ್ಯಾಶ್ ಇಸ್ ದ ಶಾರ್ಟ್ಕಟ್ ಕೀ ಆಫ್ ಸೆಲೆಕ್ಟಿಂಗ್ ಕಂಟ್ರೋಲ್ ವೋಚರ್. ಅಂದರೆ ಓಕೆ ಇದೇನು ಬರುತ್ತೆ ಸರಿಯಾಗಿ ಬ್ಲರ್ ಆಗಿದೆ ನೋಡಿ. ವೋಚರ್ ಫ್ರಮ್ ಟ್ಯಾಲಿ ಟ್ರಾನ್ಸಾಕ್ಷನ್ ಮೆನು, ಅದಕ್ಕೆ ಅಂದರೆ ಶಾರ್ಟ್ಕಟ್ ಏನು ಅಂತ ಕೇಳಿದಾರೆ ನೋಡಿ. ಟ್ಯಾಲಿ ಪ್ರೈಮಲ್ಲಿ ಮೆನುಗೆ Alt + F4, Alt + F3, ನೆಕ್ಸ್ಟು F4, F3. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ F4 ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಿಚ್ ಮೆನು ಈಸ್ ಯೂಸ್ಡ್ ಟು ಕ್ರಿಯೇಟ್ ನ್ಯೂ ಲೆಡ್ಜರ್, ಗ್ರೂಪ್ ಆ್ಯಂಡ್ ವೋಚರ್ ಟೈಪ್ಸ್ ಇನ್ ಟ್ಯಾಲಿ. ಅಂದರೆ ವೋಚರ್ನು, ಗ್ರೂಪು, ಲೆಡ್ಜರು, ಸೊ ಕ್ರಿಯೇಟ್ ಮಾಡೋದಕ್ಕೆ ಮೆನುನಲ್ಲಿ ಏನು ತೊಗೊತೀವಿ ಅಂತ ನೋಡೋದಾದರೆ ಯಾವ ಮೆನು ಬರುತ್ತೆ ಅಂತ ನೋಡೋದಾದರೆ, ಸೊ ರಿಪೋರ್ಟರ್ಸು, ಓಕೆ ರಿಪೋರ್ಟ್ಸ್, ಇಂಪೋರ್ಟ್ಸ್, ಟ್ರಾನ್ಸಾಕ್ಷನ್ಸ್, ಮಾಸ್ಟರ್ಸ್. ಇದಕ್ಕೆ ಆನ್ಸರ್ ನೋಡೋದಾದರೆ ಮಾಸ್ಟರ್ಸಲ್ಲಿ ನಾವು ಈ ನ್ಯೂ ಲೆಡ್ಜರ್ಸ್ ಆಗಿರ್ಬೋದು, ಗ್ರೂಪ್ ಆಗಿರ್ಬೋದು, ವೋಚರ್ಸ್ ಆಗಿರ್ಬೋದು, ಇವೆಲ್ಲ ಸಹ ಅಲ್ಲೇ ಕ್ರಿಯೇಟ್ ಮಾಡುವಂಥದ್ದು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಸ್ಯಾಲರಿ ಅಕೌಂಟ್ ಕಮ್ಸ್ ಅಂಡರ್ ವಿಚ್ ಹೆಡ್ ಅಂದರೆ ಸ್ಯಾಲರಿ ಯಾವ ಹೆಡ್ಡಿಗೆ ಬರುತ್ತೆ ಅಂತ ನೋಡೋದ್ರೆ ಇಂಡೈರೆಕ್ಟ್ ಇನ್ಕಮ್ಮು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಡೈರೆಕ್ಟ್ ಇನ್ಕಮ್ಮು, ಓಕೆನಾ. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಡೈರೆಕ್ಟ್ ಇನ್ಕಮ್ಮು. ಇದಕ್ಕೆ ಮೊದಲನೇದಾಗಿ ನೋಡೋದಾದರೆ, ಸೊ ಇಂಡೈರೆಕ್ಟ್ ಅಕೌಂಟ್ ಸ್ಯಾಲರಿ ಅಕೌಂಟ್ ಐತಲ್ವಾ, ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಅಂದರೆ ಯಾಕಪ್ಪ ಅಂತ ಅಂದರೆ ಸ್ಯಾಲ್ರಿ ನಮಗೆ ಪ್ರಾಫಿಟ್ ಅಲ್ವಾ, ಅಂದರೆ ನಾವು ತಾನೇ ಕೊಡೋದು, ನಾವು ನಮ್ಮಿಂದ ಹಣ ಹೋಗ್ತಾಯಿದ್ದೀವಿ, ಬೇರೆಯವ್ರಿಗೆ ಕೊಡ್ತಾಯಿದ್ದೀವಿ ಸ್ಯಾಲ್ರಿನ.
ಸೊ ಅದಕ್ಕೋಸ್ಕರ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇದು ನಾನು ತೊಗೊತಾ ಇದ್ದೀನಿ ಪ್ರಾಫಿಟು ಅಂತ ಅಲ್ಲ, ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 2 ಮಾರ್ಕ್ಸಲ್ಲಿ 3 ಕ್ವಶನ್ ಅಟೆಂಡ್ ಮಾಡಬೇಕು. ಸೊ ಅದರಲ್ಲಿ 2 ಮಾರ್ಕ್ಸಿಗೆ ಫಸ್ಟ್ ಒನ್ನು ಡಿಫೈನ್ ದ ಅಕೌಂಟಿಂಗ್ ಸಾಫ್ಟ್ವೇರ್. ಅಕೌಂಟಿಂಗ್ ಸಾಫ್ಟ್ವೇರ್ನ ಡೆಫಿನೇಷನ್ ನೀವು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ಯಾಲಿ ಪ್ರೈಮ್, ಟ್ಯಾಲಿ ಪ್ರೈಮ್ನ ಮೀನಿಂಗ್ ಅದನ್ನು ನೀವು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟು ವಾಟ್ ಈಸ್ ಗೇಟ್ವೇ ಆಫ್ ಟ್ಯಾಲಿ, ಗೇಟ್ವೇ ಆಫ್ ಟ್ಯಾಲಿ ಅಂದರೆ ಏನು, ಅದ್ರ ಮೀನಿಂಗ್ನ ನೀವು ಬರೀಬೇಕು. ನೆಕ್ಸ್ಟು ಸ್ಟೇಟ್ ಎನಿ 4 ವೋಚರ್ಸ್ ಇನ್ ಟ್ಯಾಲಿ, ಅಂದರೆ ಟ್ಯಾಲಿಯಲ್ಲಿ ಬರುವಂತಹ ವೋಚರ್ಸ್ ಅಂದರೆ 4 ವೋಚರ್ನ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಅದು ಜಸ್ಟ್ ಪಾಯಿಂಟ್ನ ಬರೋ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ರೈಟ್ ದ ಸ್ಟೆಪ್ಸ್ ಆಫ್ ಓಪನ್ ಕ್ಯಾಶ್ ಬುಕ್ ಇನ್ ಟ್ಯಾಲಿ, ಅಂದರೆ ಕ್ಯಾಶ್ ಬುಕ್ ಇನ್ ಟ್ಯಾಲಿಯಲ್ಲಿ ಕ್ಯಾಶ್ ಬುಕ್ನ ಓಪನ್ ಮಾಡೋಕ್ಕೆ ಯಾವ್ಯಾವ ಸ್ಟೆಪ್ಸ್ಗಳಿದ್ದಾವೆ ಅನ್ನೋದನ್ನು ನೀವು ಪಾಯಿಂಟ್ ವೈಸು ಕಂಪ್ಲೀಟಾಗಿ ಬರೀಬೇಕಾಗುತ್ತೆ, ಓಕೆನಾ. ಇನ್ನು 4 ಮಾರ್ಕ್ಸ್, ಇನ್ನು 4 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ನ ಕೇಳಿದ್ದಾನೆ ನೋಡಿ. ಸೊ ಮೊದಲನೇದಾಗಿ 4 ಮಾರ್ಕ್ಸಿಗೆ ನೋಡಿ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಅಕೌಂಟಿಂಗ್ ಸಾಫ್ಟ್ವೇರ್ಸ್, ಅಕೌಂಟಿಂಗ್ ಸಾಫ್ಟ್ವೇರ್ಸು ಯಾವ್ಯಾವು, ಅದು ಟೈಪ್ಸ್ ಏನು, ಅದು ಮೀನಿಂಗು ಡೆಫಿನೇಷನ್ ಬರೆದು ಅನಂತರ ಟೈಪ್ಸ್ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ರೈಟ್ ದ ನೆಸೆಸರಿ ಸ್ಟೆಪ್ಸ್ ಆಫ್ ಕ್ರಿಯೇಟಿಂಗ್ ನ್ಯೂ ಕಂಪನಿ ಇನ್ ಟ್ಯಾಲಿ ಪ್ರೈಮ್, ಅಂದರೆ ಟ್ಯಾಲಿ ಪ್ರೈಮ್ನಲ್ಲಿ ನ್ಯೂ ಕಂಪನಿ ಕ್ರಿಯೇಟ್ ಮಾಡೋದಕ್ಕೆ ಯಾವುದೇ ಸ್ಟೆಪ್ಸ್ನ ನಾವು ಅನುಸರಣೆ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ನೀಟಾಗಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೇಮ್ ಎನಿ 8 ಶಾರ್ಟ್ಕಟ್ ಕೀ ಇನ್ ಟ್ಯಾಲಿ ಪ್ರೈಮ್ ದಟ್ ಫೆಸಿಲಿಟಿ ಕ್ವಿಕ್ ನ್ಯಾವಿಗೇಷನ್ ಆ್ಯಂಡ್ ಡಾಟಾ ಎಂಟ್ರಿ, ಅಂದರೆ 8 ಶಾರ್ಟ್ಕಟ್ ಕೀಸ್ ಇದಾವಲ್ಲ ಅದರ ಟ್ಯಾಲಿ ಪ್ರೈಮಲ್ಲಿ ಫೆಸಿಲಿಕೇಟ್ ಕ್ವಿಕ್ ನ್ಯಾವಿಗೇಷನ್ನ ಮಾಡೋದಕ್ಕೆ ಡಾಟಾ ಎಂಟ್ರಿಲಿ ಆ 8 ಸಹ ಶಾರ್ಟ್ಕಟ್ ಕೀಸ್ಗಳನ್ನ ಬರೆದು ಅದಕ್ಕೆ ಯಾವ್ಯಾವುದಕ್ಕೆ ಏನೇನು ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಹೌ ಡು ಯು ಕ್ರಿಯೇಟ್ ಸ್ಟಾಕ್ ಗ್ರೂಪ್ಸ್ ಆ್ಯಂಡ್ ಸ್ಟಾಕ್ ಐಟಮ್ಸ್ ಟ್ಯಾಲಿ ಪ್ರೈಮ್, ಅಂದರೆ ಟ್ಯಾಲಿ ಪ್ರೈಮಲ್ಲಿ ಸ್ಟಾಕ್ ಐಟಮ್ಸು ಮತ್ತು ಸ್ಟಾಕ್ ಗ್ರೂಪ್ನ ಯಾವ ರೀತಿ ಕ್ರಿಯೇಟ್ ಮಾಡುವುದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸ್ಟೇಟ್ ದ ಸ್ಟೆಪ್ಸ್ ಟು ಡಿಲೀಟ್ ಆ್ಯಂಡ್ ಆಲ್ಟರ್ ದ ವೋಚರ್ ರೆಕಾರ್ಡೆಡ್ ಇನ್ ಟ್ಯಾಲಿ, ಅಂದರೆ ಇನ್ ಟ್ಯಾಲಿಲಿ ವೋಚರ್ ರೆಕಾರ್ಡು ಮತ್ತು ಆಲ್ಟರ್ನ ಡಿಲೀಟ್ ಮಾಡೋದು ಯಾವ ಥರ ಅದಕ್ಕೂ ಸಹ ಸ್ಟೆಪ್ನ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ನೀಟಾಗಿ ತಿಳಿಸ್ಕೊಡ್ಬೇಕಾಗುತ್ತೆ. ಸೊ ಇಷ್ಟ ಆಯಿತು. ಸೊ ಇನ್ನು ನೆಕ್ಸ್ಟು 12 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ನ ಕೇಳಿದ್ದಾನೆ ನೋಡಿ. ಸೊ ಇಲ್ಲಿ ಪ್ರಾಬ್ಲಮೆಟಿಕ್ ಅಂತ ಅಲ್ಲ, ಜಸ್ಟ್ ಯಾವ ಥರ ಅಂತ ಹೇಳ್ತೀನಿ ನೋಡಿ. ಸೊ ಮೊದಲಿಗೆ 12 ಮಾರ್ಕ್ಸಿಗೆ ನೋಡೋದ್ರೆ ಡಿಸ್ಕ್ರೈಬ್ ದ ಫ್ಯೂಚರ್ಸ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ಟ್ಯಾಲಿ ಪ್ರೈಮ್ ಅಕೌಂಟಿಂಗ್ ಸಾಫ್ಟ್ವೇರ್, ಅಂದರೆ ಟ್ಯಾಲಿ ಪ್ರೈಮ್ ಅಕೌಂಟಿಂಗ್ ಸಾಫ್ಟ್ವೇರ್ನ ಫ್ಯೂಚರ್ಸ್ ಏನೇನು ಅಡ್ವಾಂಟೇಜಸ್ ಏನೇನು ಅದ್ರ ಬಗ್ಗೆ ನೀಟಾಗಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೇಕು. ಅಂದರೆ ಟ್ಯಾಲಿ ಪ್ರೈಮ್ ಅಕೌಂಟಿಂಗ್ ಸಾಫ್ಟ್ವೇರ್ನ ಬಗ್ಗೆ ಮೀನಿಂಗ್ನ ಬರೆದು ಸ್ವಲ್ಪ ಇಂಟ್ರಡಕ್ಷನ್ನ ಕೊಟ್ಟು ಮೀನಿಂಗ್ನ ಬರೆದು ಅನಂತರ ಫ್ಯೂಚರ್ನ ಪಾಯಿಂಟು ಅಡ್ವಾಂಟೇಜಸ್ನ ಪಾಯಿಂಟ್ನ ಬರೆದು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ಏನಪ್ಪ ಅಂತ ಅಂದರೆ ಹೌ ಡು ಯು ರೆಕಾರ್ಡ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ಟ್ಯಾಲಿ ಆ್ಯಂಡ್ ಆಲ್ಸೋ ಸ್ಟೇಟ್ ದ ಜನರಲ್ ಎಂಟ್ರೀಸ್, ಈ ಜನರಲ್ ಎಂಟ್ರೀಸ್ನ ಪ್ರಿಪೇರ್ ಮಾಡಬೇಕು. ಅಂದರೆ ನೀವು ಮಾಮೂಲಿ ಮಾಡ್ತಿರಲ್ವಾ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಅದೇ ಥರ ಜನರಲ್ ಎಂಟ್ರಿಗಳನ್ನ ನೀವು ಪಾಸ್ ಮಾಡಬೇಕು. ಸಪೋಸ್ ಇದನ್ನು ಬೇರೆ ಬಿ ಎ ಯಾರನ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಬಿ ಎ ಅವರು ಸಹ ಇತ್ತು, ಅವರೇನೋ ನೋಡ್ತಾ ಇದ್ದೀರಾ ಅಂತ ಅಂದರೆ ನೀವು ಬಿ ಎ ಅಲ್ಲ ಕಾಮರ್ಸು ಮತ್ತು ಬಿ ಕಾಮ್ ಓದಿ ವಿದ್ಯಾರ್ಥಿಗಳಲ್ಲಿ ಸೊ ನೀವು ಸೆಕೆಂಡ್ ಪಿ ಯುನಲ್ಲಿ ನೀವು ಜನರಲ್ ಎಂಟ್ರಿ ಪಾಸ್ ಮಾಡ್ತಿರಲ್ಲ ಅದೇ ಥರ ಪಾಸ್ ಮಾಡುವಂಥದ್ದು. ಅಂದರೆ ಕ್ಯಾಶ್ ಡೆಪಾಸಿಟ್ ಇನ್ ICICI ಬ್ಯಾಂಕ್ ಲಿಮಿಟೆಡ್, ಇದು ಬ್ಯಾಂಕ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಅಥವಾ ಡೆಟರ್ ಅಕೌಂಟ್ ಏನೋ ಬರುತ್ತೆ, ಓಕೆನಾ, ಇದೊಂದು ಬರುತ್ತೆ. ಇನ್ನು ನೆಕ್ಸ್ಟು ರೆಂಟ್ ಪೇಯ್ಡ್ ಬೈ ಕ್ಯಾಶ್, ಓಕೆನಾ. ನೆಕ್ಸ್ಟು ಪರ್ಚೇಸ್ ಆಫ್ ಗೂಡ್ಸ್ ಫ್ರಮ್ ಭವಾನಿ ಎಂಟರ್ಪ್ರೈಸ್ ₹1 lakh ಆನ್ ಕ್ರೆಡಿಟ್, ಸೊ ಇದಕ್ಕೂ ಸಹ ನಾವು ಎಂಟ್ರೀಸ್ನ ಮಾಡಬೇಕು. ನೆಕ್ಸ್ಟು ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹5 lakh ಸ್ಟಾರ್ಟೆಡ್ ಬಿಸ್ನೆಸ್, ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಅಕೌಂಟ್ ಡೆಟರ್ ಟು ಬ್ಯಾಂಕ್ ಅಕೌಂಟ್, ಓಕೆ, ಇದನ್ನು ನಾವಿಲ್ಲಿ ಬರೀಬೇಕಾಗಿರುತ್ತೆ. ಇದನ್ನು ನೀಟಾಗಿ ನಾವಿಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಳ್ತಾ ಬರೀಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಏನು ಕೇಳಿದ ನೋಡಿ, ರೈಟ್ ದ ನೆಸೆಸರಿ ಸ್ಟೆಪ್ಸ್ ಟು ಬಿ ಫಾಲೋ ಟು ಜನರೇಟಿಂಗ್ ದ ಫಾಲೋಯಿಂಗ್ ರಿಪೋರ್ಟ್ಸ್, ಅಂದರೆ ರಿಪೋರ್ಟಿಂಗ್ನ ಬರೀರಿ ಅಂತ ಹೇಳಿದ್ದಾನೆ. ಗೋಡೌನ್ ಸಮ್ಮರಿ ಬಗ್ಗೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ಸೇಲ್ಸ್ ರಿಜಿಸ್ಟರು, ಔಟ್ಸ್ಟ್ಯಾಂಡಿಂಗ್, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಎಸ್ಸೆ ರೈಟಿಂಗ್ ಥರ ಬರ್ಕೊಳ್ತಾ ಹೋಗ್ತಾ ಇರಬೇಕು. ಇಂಟ್ರೊಡಕ್ಷನ್ ಬರೀಬೇಕು, ಪಾಯಿಂಟ್ ಬರೀಬೇಕು. ಸೊ ಇಲ್ಲಿ ನಮಗೆ 12 ಮಾರ್ಕ್ಸಿಗೆ ಅಂತ ಅಂದರೆ ಪ್ರತಿಯೊಂದಕ್ಕೂ 3 ಮಾರ್ಕ್ಸು ಅಲರ್ಟ್ ಆಗಿರುತ್ತೆ. ಇಲ್ಲಿ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಇನ್ನು ಎಲಬರೇಟ್ ದ ಟೈಪ್ಸ್ ಆಫ್ ಕಾನ್ಫಿಗರಿಂಗ್ F1 F11 ಫ್ಯೂಚರ್ಸ್ ಇನ್ ಟ್ಯಾಲಿ ಸಾಫ್ಟ್ವೇರ್ ಆ್ಯಂಡ್ ಡಿಸ್ಕ್ರೈಬ್ ದ ಸಿಗ್ನಿಫಿಕೆನ್ಸ್ ಆ್ಯಂಡ್ ಓವರಾಲ್ ಫಂಕ್ಷನಲಿ ಆಫ್ ದ ಪ್ರೋಗ್ರಾಮ್, ಅಂದರೆ ಟ್ಯಾಲಿ ಸಾಫ್ಟ್ವೇರ್ನ ಬಗ್ಗೆ F1 ಫ್ಯೂಚರ್ಸ್ಗಳು ಅಂದರೆ ಕಾನ್ಫಿಗರ್ನ ತೊಗೊತೀವಲ್ಲ, ಟೈಪ್ಸ್ ಆಫ್ ಕಾನ್ಫಿಗರೇಷನ್
F11 ಮಾಡಿಕೊಂಡು ಡಿಸ್ಕ್ರೈಬ್ ದ ಸಿಗ್ನಿಫಿಕೆನ್ಸ್, ಅದು ಇಂಪಾರ್ಟೆಂಟ್ನ ನೀವು ಇಲ್ಲಿ ನೀಟಾಗಿ ಬರೀಬೇಕಾಗುತ್ತೆ. ನೆಕ್ಸ್ಟು ಲಾಸ್ಟ್ ಕ್ವಶನು 12 ಮಾರ್ಕ್ಸಲ್ಲಿ ಡ್ರಾ ಆ್ಯಂಡ್ ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರಿಂಟಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ದ ರಿಪೋರ್ಟ್ ಅವೈಲಬಲ್ ಇನ್ ಟ್ಯಾಲಿ ಪ್ರೈಮ್. ಅಂದರೆ ಟ್ಯಾಲಿ ಪ್ರೈಮಲ್ಲಿ ಅವೈಲಬಲ್ ಇರುವಂತಹ ರಿಪೋರ್ಟು ಮತ್ತು ಎಕ್ಸ್ಪೋರ್ಟಿಂಗ್ ಪ್ರಿಂಟಿಂಗ್ನ ಯಾವ ಥರ ಸ್ಟೆಪ್ಪಾಗಿ ಇನ್ವಾಲ್ವ್ ಮಾಡುತ್ತೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ತಿಳಿಸ್ಕೊಡ್ಬೇಕಾಗುತ್ತೆ. ನೋಡಿ ಗೈಸ್, ಈ ದಿನದ ವಿಡಿಯೋ ಇಷ್ಟ ಆಗಿರುವಂತೆ ಅಂದರೆ ನೀವು ಯಾರೆಲ್ಲ ಟ್ಯಾಲಿ ಪ್ರೈಮ್ ERP ತೊಗೊಂಡಿದ್ದಾರಲ್ವ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸಪೋಸ್ ಏನೋ ಡೌಟ್ ಬಂದರೆ ಈ ವಿಡಿಯೋದಲ್ಲೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್. ಮತ್ತೊಂದು ವಿಡಿಯೋ ಸಿಗುವ. ಬಾಯ್. ಏನಾದರೂ ಡೌಟ್ ಇದ್ದರೆ ಕೇಳಿ.